Congratulations. To my dear Tata, with love. Thank you, my grandson. ನಾ ಮುದುಕನಾಗ್ಬಿಟ್ನಲ್ಲ ನಾವು ಕೊರಗು ನನ್ನ ಮನಸ್ಸಿನಲ್ಲಿ ಇತ್ತು. ನನ್ನ ಮನಸ್ಸಿನ ಮಾತನ್ನ ನನ್ನ ಹೃದಯಕ್ಕೆ ಹತ್ತಿರದಲ್ಲಿರೋ ನನ್ನ ಮೊಮ್ಮಗ ಅರ್ಥ ಬಿಟ್ಟು ನನಗೆ ವಾಕಿಂಗ್ ಸ್ಟಿಕ್ ತಂದು ಕೊಟ್ಟಿದ್ದಾನೆ. ಈಗ ನಾನು ನಿಜವಾಗ್ಲೂ ಮುದುಕನಾಗ್ಬಿಟ್ಟೆ. ಏನಪ್ಪ ನಾ ಹೇಳದ್ದೆಲ್ಲ ನಿಜ ತಾನೆ? ಡ್ಯಾಡಿ, ಇದು ನಿಮ್ಗೆ. ಇದ್ರೊಳಗೆ ಗಾಳಿ ಬಿಸ್ತೀರಿ ತುಂಬಿ ತಲೆ ಕೆಳಗೆ ಇಟ್ಕೊಂಡ್ಬಿಟ್ರೆ 5 ನಿಮಿಷದೊಳಗೆ ಎಂತ ಬಿಪಿನಾದ್ರೂ ಮಂಗ್ಮೇಲಾಗ ಹೋಗ್ಬಿಡುತ್ತೆ. ಈ ಥರದ್ದೇ ಏನಾದ್ರು ತಗೊಂಡ್ ಬಾ ಅಂತ ನಾನೇ ಕಾಗದ ಬರೀಬೇಕು ಅಂತಿದ್ದೆ. ಹಾಳಾದ ಈ ವ್ಯವಹಾರ, ಕಂಪ್ನಿ, ಕಾರ್ಮಿಕರ ಗಲಾಟೆ, ಇನ್ಕಮ್ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸು, ಈ ಪ್ರೆಷರ್ಗಳ ಮಧ್ಯೆ ಮರ್ತೆ ಹೋಗ್ತಾ ಇತ್ತು. ಸದ್ಯ ಈ ಗಲಾಟೆಲಿ ಅಮ್ಮನ ಮರಿದಿರೋದೇ ದೊಡ್ಡದು. ಅಮ್ಮ, ಇದು ನಿನಗೆ. ಅಜ್ಜಿ, ಏನಪ್ಪ ಇದು ನಿನಗೆ. ನೀನ್ ಅವಾಗ ಕನಕ ಹೊಡೆದು ಹಾಕೊಂಡು ಗೋಳಾಡ್ತಾ ಇರ್ತೀಯಲ್ಲ, ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡ್ ಬಂದಿದ್ದೀನಿ. ಇದನ್ನ ಮನೆ ಮೇಲಿಂದ ಕೆಳಗಡೆ ಬಿಸಾಕಿದ್ರು ಹೊಡೆದು ಹೋಗಲ್ಲ. ಹೌದಾ? ಹಾ ಹಾ, ನನ್ ಕಡೆ ನೋಡು. ಗೋಪಾಲ್, ನನ್ನ ಮೊಮ್ಮಗ ಎಂಥ ಬುದ್ಧಿವಂತ ಅಂತ ಅವನ್ ತಂದು ವಸ್ತುಗಳಿಂದಲೇ ಗೊತ್ತಾಗೋದಿಲ್ಲ. ಯಾರ್ಯಾರ ಮನಸ್ಸಲ್ಲಿ ಏನೇನು ಬಯಸಿದ್ರೋ ಅಂಥವುಗಳನ್ನೇ ತಂದಿಯಾನೆ. ಇವನ್ ಯಾರ ಮೊಮ್ಮಗ? ಹಾ ಹಾ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ತಾತ ಇದ್ ನಿಮ್ಗೆ, ಅಪ್ಪ ಇದ್ ನಿಮ್ಗೆ, ಅಮ್ಮ ಇದ್ ನಿಮ್ಗೆ ಅಂತ ಊರವ್ರಿಗೆಲ್ಲ ಕೊಡ್ತಾನೆ ಇದ್ಯಾ. ತಾತ ಅಜ್ಜಿ ನಿನಗೆ ಊರವ್ರಾಗ್ಬಿಟ್ರೆ? ಅದೆಲ್ಲ ನನಗ್ ಗೊತ್ತಿಲ್ಲ. ನನಗೇನ್ ತಂದಿದ್ಯೋ ಅದನ್ನ ಮೊದ್ಲು ಕೊಡು. ಏನ್ ತಂದಿರ್ಬೋದು ಅಂತ ಗೆಸ್ ಮಾಡು. ಫಾರಿನ್ ಸೆಂಟ್. ಸೆಂಟಾ? ಫಾರಿನ್ ಕಾಸ್ಮೆಟಿಕ್ಸ್. ಮತ್ತಿನ್ನೇನ್ ತಂದಿದ್ಯೋ? ಎಲ್ರಿಗೂ ಉಪಯೋಗ ಆಗುವಂತದ್ದೇ ತಗೊಳೋಗ್ಬೇಕು ಅಂತ ಯೋಚನೆ ಮಾಡಿ ಮಾಡಿ ತಂದಿದ್ದೀನಿ. ಆಗ ನಿನ್ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಅನಿಸ್ತು, ನಮ್ ರೇಖನ್ಗೆ ಮಾತ್ ಜಾಸ್ತಿ, ಮಾತಾಡಿ ಮಾತಾಡಿ ನಮ್ಮ ಮದುವೆ ಆಗೋದ್ರೊಳಗೆ ತಲೆ ಕೂದಲ ಉದ್ರಿ ನಾನೊಂದು ಬೋರ್ಡಿನ ಮದುವೆ ಮಾಡ್ಕೋಬೇಕಾದಲ್ಲ ಅಂತ ನಿನಗೊಂದು ಫಾರಿನ್ ವಿಕ್ ತಂದಿದ್ದೀನಿ. ಡ್ಯಾಡಿ ನೋಡಿ ಡ್ಯಾಡಿ, ಇನ್ಸಲ್ಟ್ ಮಾಡೋದು. ನಾನೇನ್ ಸುಮ್ನೆ ಮಾತಾಡ್ತೀನಾ? ಇಷ್ಟಕ್ಕೂ ನನ್ನ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ಇವನೆಲ್ಲಿದ್ದ? ಸುಮ್ನೆ ಹೊರಡ. ಬರೀ ಮಾತಾಡ್ತಿ ಅಂತ ಹೇಳಿದ್ಕೆ ಹೀಗೆ ಆಡ್ತಿದ್ಯಲ್ಲ. ಸುಮ್ನೆ ರೇಕ್ಸ್ಗೋಸ್ಕರ ಹಾಗಂದೆ. ನೀ ಇನ್ನೂ ಸ್ಟೂಡೆಂಟ್ ಅಲ್ವಾ, ಅದಕ್ಕೋಸ್ಕರ ಈ ಪೆನ್ ತಂದಿದ್ದೀನಿ, ತಗೋ. Like, share and subscribe to TV Next Kannada.